ಮಗಳು ಓದ್ ಮುಗಿತಲ್ಲ, ಮೊದಲು ಮದುವೆ ಮಾಡ್ಬಿಡಿ. ಇಲ್ಲಾಂದ್ರೆ ಗಂಡು ಸಿಗೋದು ಕಷ್ಟ ಆಗುತ್ತೆ. ಜೊತೆಗೆ ವರದಕ್ಷಿಣೆ ಬೇರೆ ಸೇರಿಸ್ಕೊಡ್ಬೇಕಲ್ಲ. ನಿನ್ ಕೆಲ್ಸ ಏನಿದ್ರು ಮನೆ ಕೆಲ್ಸ ಮಾಡೋದು, ಗಂಡನ್ ಮನೇಲಿ ತವ್ರ ಮನೆಗೆ ಗೌರವ ತರೋದು. ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದೆಲ್ಲ ಸರಿ ಮಾಡ್ತೀನಿ. ಅವರ ಬೆವರು ಸಮಾನತೆಗೆ ಸಂಜೀವಿನಿಯಾಯಿತು. ಅವರ ಬರಹ ಭಾರತದ ಸಂವಿಧಾನವಾಯಿತು. ಮೌನದಲ್ಲೇ ಕೂಗಿದ ಧ್ವನಿ ಅದು ಅವಳದು. ಆ ಧ್ವನಿಗೆ ಕಾನೂನು ಕೊಟ್ಟವರು ಅಂಬೇಡ್ಕರ್. ಅಡುಗೆ ಮನೆ ಗೋಡೆ ಒಳಗೆ ಅವಳ ಕನಸು ಬಂಧಿತವಾಗಿತ್ತು. ಹೆಸರಿಗಿಂತ ಮೊದಲು ಅವಳಿಗೆ ಹಕ್ಕು ಕಳೆದು ಹೋಗಿತ್ತು. ತಲೆ ಎತ್ತಿ ಮಾತನಾಡಲು ಅವಳಿಗೆ ಲೋಕ ಭಯ ತೋರಿಸಿದಾಗ, ಸಮಾನತೆ ಎಂಬ ಶಬ್ದಕ್ಕೆ ಅವರು ಅರ್ಥ ಬರೆದಾಗ, ಅವಳು ದುರ್ಬಲ ಅಲ್ಲ, ಅವಳು ಶಕ್ತಿ. ಅವಳ ಕೈಯಲ್ಲಿ ಭವಿಷ್ಯ, ಅವಳಲ್ಲೇ ಕ್ರಾಂತಿ. ಅಂಬೇಡ್ಕರ್ ಹೇಳಿದರು, ಮಹಿಳೆ ಮುಂದೆ ಬಂದ ದಿನ ಈ ದೇಶ ನಿಜವಾಗಿಯೂ ಮುಂದೆ ಸಾಗುವ ದಿನ. ಶಿಕ್ಷಣ ಅವಳ ಹಕ್ಕು ಎಂದ ಸಂವಿಧಾನ ಬರೆದ ಕೈ. ಮದುವೆ ಆಸ್ತಿ ಸಮಾನತೆ ಎಲ್ಲಕ್ಕೂ ಅವಳಿಗೂ ನ್ಯಾಯ. ಹೆಣ್ಣು ಮಕ್ಕಳು ಅಂದ್ರೆ ಕೇವಲ ಮನೆ ಕೆಲಸ ಮಾಡಿ ಯಂತ್ರ ಅಲ್ಲ, ಸ್ವಂತ ಬೆಂಬಲ ನೀಡಿದ್ರು ಸಾಕು ಇಡೀ ದೇಶವನ್ನೇ ಕಾಯೋ ಶಕ್ತಿ ಹೆಣ್ಣು ಮಕ್ಕಳಿಗಿದೆ. मेरी दर्द चीर के निकल चुका, मौका मिले तो करूं मैं ये दोबारा. जुनू के आग में उबलती मेरी कोशिशों को चाहिए ना कोई और सहारा. मेरी दर्द चीर के निकल चुका, मौका मिले तो करूं मैं ये दोबारा. जुनू के आग में उबलती मेरी कोशिशों को चाहिए ना कोई और सहारा. ಸಂವಿಧಾನ ಭಾರತದ ಪಾಲಿನ ಪವಿತ್ರ ಗ್ರಂಥ. ಈ ಗ್ರಂಥದ ಗಂಧದ ಮೂಲಕ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಕಲ್ಪಿಸಿಕೊಡುವ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕ್ರಾಂತಿ ಸೂರ್ಯ ತೂ ಶಿಲ್ಪ
ಜೈ ಜೈ